ಸೂಪರ್ ಮಾರ್ಕೆಟ್ ಹೋಗಿದಂತ ದೀಪು ಗೌಡ್ರು ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡಿದಂದ್ರು ಸಿಕ್ಕಾಪಟ್ಟೆ ದುಡ್ಡನ್ನ ಲೂಟಿ ಮಾಡ್ತಾರೆ ಅಂತ. ಹೌದು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಿಕ್ಕಾಪಟ್ಟೆ ದುಡ್ಡನ್ನ ಲೂಟಿ ಮಾಡ್ತೀವಿ. ನಿಮ್ಮ ಹತ್ರ ಲೂಟಿ ಮಾಡಿರೋದು 3.5 ಕೋಟಿ, ನಾವು ಆಲ್ರೆಡಿ ಇನ್ವೆಸ್ಟ್ ಮಾಡೋದು 4-5 ಸೂಪರ್ ಮಾರ್ಕೆಟ್ 15 ಕೋಟಿ. ಲೂಟಿ ಯಾರು ಮಾಡೋದು ಇವಾಗ? ಯಾರು ಮಾಡೋದು ಸರ್ ಲೂಟಿ? ನಾವು ಮಾಡಿದ್ವ, ನೀವು ಮಾಡಿದ್ರ? ನೀವೇ ಮಾಡಿದ್ರ? ನನ್ನ ಹತ್ರ ನೀವು ಲೂಟಿ ಮಾಡಿದ್ರ ಅಂತ ನಾನೀಗ ವಾಪಸ್ ಹೋಗ್ಬೇಕು. ಕರೆಕ್ಟ್ ಅಲ್ವಾ? ಸಿ, ಆ ವಿಷಯ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ, ಯಾರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಹೊರಗಡೆ ಮಾತಾಡ್ತಿರ್ತಾರೆ ಅವರೆಲ್ಲ ಹೆಂಗೆ ಅಂದ್ರೆ ನಮ್ಮ ಬಟ್ಟೆ ಮೇಲೆ ಒಂಥರ ಡಸ್ಟ್ ಇದ್ದಂಗೆ ಸೀದಾ ಹೋಗ್ಬೇಕು, ಸುಮ್ಮನೆ ನಂಬಿಟ್ಟು ಹೋಗ್ತಾರೆ. ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡುದು. ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಡಸ್ಟ್ ಹತ್ರಕ್ಕೆ ಬರುತ್ತೆ, ಅದರಿಂದ ಮೂಗೊಳಗಡೆ ಹೋಗುತ್ತೆ, ಆಮೇಲೆ ಅಲರ್ಜಿ ಆಗುತ್ತೆ, ಆಮೇಲೆ ಥ್ರೋಟ್ ಪೇನ್ ಬರುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಅಲ್ಲೇ ಇಟ್ಕೊಂಡ್ಬಿಡೋದು, ಅದ್ರ ಕಡೆ ಹೋಗ್ಬೇಕು. ಸೊ ಹಾಗಾಗಿ ಈ ಒಂದು ಬಿಸ್ನೆಸ್ ಎಷ್ಟು ಪವರ್ಫುಲ್ ಅನ್ನೋದು ನಿಮಗೆ ಒಂದು ಹಂತಕ್ಕೆ ಗೊತ್ತಿತ್ತು ಅಷ್ಟೇ. ಬಟ್ ಇವತ್ತು ಅದನ್ನ ನೆಕ್ಸ್ಟ್ ಲೆವೆಲ್ ತಿಳ್ಕೊಳ್ತಾ ಇಲ್ಲ. ಬಟ್ ತಿಳ್ಕೊಂಡ್ರೆ ಸಾಕಾಗಲ್ಲ. ಆಲ್ರೆಡಿ ಕನ್ಸ್ ಬಗ್ಗೆ ಮಾತಾಡಿದೀವಿ. ಸ್ಮಾರ್ಟ್ ಮೀಟರ್ ಅಂದ್ರೆ ಏನು, ಕ್ಯಾಶ್ ಬ್ಯಾಕ್ ಹೆಂಗೆ, ಫ್ಯೂಚರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅಂಡ್ ಏನು ವಿಷನ್ ಇಟ್ಕೊಂಡು ಹೊರಟಿದೆ ಕಂಪ್ನಿ, ವಾಟ್ ಇಸ್ ಅವರ್ ವಿಷನ್? ಸುಮ್ಮನೆ ನಾವೇನೋ ನೋಡಿ, ನೀವೆಲ್ಲ ನಿನ್ನೆ ಇಲ್ಲಿಗೆ ಬರ್ಬೇಕು ಅಂತ ಹೊರಟ್ರಿ. ಎಷ್ಟು ಜನ ಕನಕ್ಪುರಕ್ಕೆ ಹೋಗ್ಬೇಕು ಅಂತ ಮಿಸ್ ಆಗಿ ಇಲ್ಲಿಗೆ ಬಂದಿದ್ದೀರಾ? ಎಷ್ಟು ಜನ ಕನಕ್ಪುರ್ ಕೊಟ್ಟಿದ್ರಿ? ನೀವು ಹೊಟ್ಟಿದ್ರಿ ಸರ್? ಇಲ್ವಾ? ಎಷ್ಟು ಜನ ಕನಕ್ಪುರಕ್ಕೆ ಅಂತ ಹೋಗಿ ಮಿಸ್ ಆಗಿ ಇಲ್ಲಿ ಬಂದ್ರಿ? ಯಾರು ಇಲ್ವಾ? ರೈಟ್, ಎಲ್ಲರೂ ಇಲ್ಲಿಗೆ ಬಂದ್ರ? ಇಲ್ಲಿಗೆ ಹೇಳಿದ್ರ? ಗ್ಯಾರಂಟಿ ಇತ್ತ ನಿಮ್ಗೆ ಇಲ್ಲಿಗೆ ಬರ್ತಾ ಇದ್ರಿ ಅಂತ? ಶೋರ? ಎಷ್ಟು ಜನ ಕನಕ್ಪುರದವರು ಬೆಂಗಳೂರಿಗೆ ಹೋಗ ಮಿಸ್ ಆಗಿ ಇಲ್ಲಿ ಬಂದ್ರಿ? ಯಾರು ಇಲ್ಲ. ಕರೆಕ್ಟಾ? ಅಂದ್ರೆ ನಿಮ್ಗೊಂದು ಕ್ಲಾರಿಟಿ ಇತ್ತು, ನಾನು ಡಿಸೆಂಬರ್ 31 ಇಲ್ಲಿಗೆ ಬರಬೇಕು, ಒಂದು ಟ್ರೈನಿಂಗ್ ಹೋಗ್ತಾ ಇದ್ರಿ, ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಅಂತ ನೀವು ಆಲ್ರೆಡಿ ಫಿಕ್ಸ್ ಆಗಿದೆ. ಕರೆಕ್ಟ್ ಅಲ್ವಾ? ಅಂದ್ರೆ ನಿಮ್ಗೆ ಮೆಂಟಲಿ ಫಿಕ್ಸ್, ಅದು ಒಂದು ವಿಷನ್. ಅದು ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ, ಇಲ್ಲಿಗೆ ಹೋಗ್ಬೇಕು, ಇದನ್ನ ಮಾಡ್ಬೇಕು, ಟ್ರೈನಿಂಗ್ ಹೇಳ್ಕೊಡ್ತಾರೆ, ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕು, ಕಂಪ್ನಿ ಬಗ್ಗೆ ಏನು ಹೇಳ್ತಾರೆ ತಿಳ್ಕೋಬೇಕು. ಕರೆಕ್ಟ್ ಅಲ್ವಾ? ಸೊ ನಮ್ದು ಕೂಡ ಒಂದು ಜರ್ನಿನಲ್ಲಿ ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ ಆಸ್ ಎ ಕಂಪನಿ. ಸುಮ್ಮನೆ ಹೋಗಕ್ಕಾಗತ್ತಾ? 2026 ಒಂದು 50 ಜನ ಕರೋಡ್ಪತಿ ಮಾಡೋಣ, ಒಂದು 100 ಜನ ಕಾರ್ ಮಾಡೋಣ, ಒಂದು 500 ಜನ ಬೈಕ್ ಮಾಡೋಣ, ಒಂದಷ್ಟು ಜನಕ್ಕೆ ಒಂದು 100 ಸೂಪರ್ ಮಾರ್ಕೆಟ್ ಮಾಡೋಣ, ಆಮೇಲೆ ಈ ತರದ ಒಂದು ರೆಸಾರ್ಟ್ ಪ್ರೋಗ್ರಾಮ್ ಮಾಡೋಣ. ಯಾರ ಜ್ಞಾಪಕ ಇದೆ? ಸಿ, ನಾವೇನ್ ಮಾಡಕ್ ಕೊಟ್ಟಿದ್ದೀವಿ ಅನ್ನೋದು ಪ್ರಾಪರ್ ಆಗಿ ಒಂದು ಬ್ಲೂ ಪ್ರಿಂಟ್ ನಮ್ಮ ಹತ್ರ ಇರಬೇಕು. ದೆನ್ ಒನ್ ಬೈ ಒನ್ ಟಿಕ್ ಮಾಡ್ತಾ ಹೋಗ್ಬೇಕು. ಎಷ್ಟು ಜನ 21 ರೂಪಾಯಿ ತಗೊಂಡ್ ಬಂದಿದ್ದೀರಾ? 1 ರೂಪಾಯಿ ನಾನು ತಂದಿದ್ದೀನಿ. ಮೈ ಕಾಂಟ್ರಿಬ್ಯೂಷನ್ 1 ರೂಪಾಯಿ ನನ್ನ ಇದೆ, ಕಾರಲ್ಲಿ ನನ್ನ ಬ್ಯಾಗಲ್ಲಿದೆ, ತಂದ್ಕೊಡ್ತೀರ. ಸೊ ಆ 1 ರೂಪಾಯಿ ನನ್ನ ಕಡೆಯಿಂದ ನಿಮಗೆ ಫಸ್ಟ್ ಹೊಸ ವರ್ಷದಲ್ಲಿ 1 ರೂಪಾಯಿ ಕೊಡ್ತಾ ಇದ್ದೀನಿ. ಆ 1 ರೂಪಾಯಿ 1 ಕೋಟಿ ಆಗಲಿ ಆದಷ್ಟು ಬೇಗ. ಸರ್, 1 ಮುಂದೆ ಎಷ್ಟು ಬೇಕಾದ್ರೆ ಬರ್ಕೊಂಡು ಹೋಗ್ಬೋದು ನೀವು, ಗೊತ್ತಾಯ್ತಾ? 1 ಮುಂದೆ ಎಷ್ಟು ಬೇಕಾದ್ರೆ ಬರ್ಕೊಂಡು ಹೋಗ್ಬೋದು, ಎಷ್ಟು 0 ಆಡ್ ಮಾಡ್ಕೊಂಡು ಹೋಗ್ತಾರೆ, ನೋ ಪ್ರಾಬ್ಲಮ್. ಅದಕ್ಕೆ ಆ 1 ನಾನು ಕೊಡ್ತೀನಿ, ಮಿಕ್ಕಿದ್ ನೀವು ಹಾಕ್ಬಿಡ್ತೀನಿ. ಓಕೆ? ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಅಂಡ್ ಈ ಒಂದು ವಿಷನ್ ನಿಮ್ಮಲ್ಲಿ, ನಿಮ್ಮ ಲೈಫಲ್ಲಿ ಇಟ್ಕೊಂಡ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೋಬೇಕು ಫಸ್ಟ್. ನನ್ನ ಜೀವನದಲ್ಲಿ ಏನ್ ಆಗಬೇಕು, ಇಷ್ಟು ವರ್ಷ ನಾನು 2026 ಈಗ ಬಂದಿದ್ದೀವಿ, 2025 ತನಕ ಪ್ರತಿ ವರ್ಷ ನಾನು ನಿನ್ನೆ ಆಲ್ರೆಡಿ ಹೇಳಿದೆ, ಬಂದಾಗ ನಿನ್ನೆ ಸಂಜೆ ಹೇಳಿದೆ, ತುಂಬಾ ಜನ ಏನು ಎಲ್ಲಾ ಡ್ರಿಂಕ್ಸ್ ಶಾಪ್ ಮುಂದೆ ಫುಲ್ ಬಿಸಿ, ಕೇಕ್ ಶಾಪ್ ಮುಂದೆ ಬಿಸಿ, ಮಟನ್ ಶಾಪ್ ಮುಂದೆ ಬಿಸಿ, ಇನ್ನೆಲ್ಲ ಬಿಸಿ ಇತ್ತು, ಬೇಕರಿಗಳೆಲ್ಲ ಆಯ್ತು, ಎಲ್ಲ ಬಿಸಿ. ಇವತ್ತವರೆಲ್ಲ ಖಾಲಿ ಖಾಲಿ. ಪಾಪ ನಿನ್ನೆ ಪಾರ್ಟಿ ಮಾಡಿದವರೆಲ್ಲ ಇವತ್ತು ಫುಲ್ ಸ್ಲೀಪಿಂಗ್ ಮಾಡು, ಇನ್ 2 ದಿನ ಇರೋಲ್ಲ ಅವರು. ಕರೆಕ್ಟ್ ಅಲ್ವಾ? ಇಷ್ಟೇ ನ್ಯೂ ಇಯರ್ ಜೀವನ. ಮತ್ತೆ 2027 ತನಕ ವೈಟ್ ಮಾಡ್ಬೇಕು ಅವರು. ಇಲ್ಲಿ ಕೂತಿರೋ ಮನ್ಸ್ ಮಾಡಿದ್ರೆ 2027ಕ್ಕೆ ನಿಮ್ನ ಸ್ವಂತ ಲಕ್ಸುರಿಯಸ್ ಕಾರಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಕೊಡ್ಬೇಕು. ಡಿಫರೆನ್ಸ್ ಹೊರಗಡೆ ನಮ್ದು ಇರೋ ಡಿಫರೆನ್ಸ್. ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಇನ್ನೊಂದಲ್ಲ ಸರ್, ದುಡ್ಡಿದ್ರೆ ದಿನ ಸೆಲೆಬ್ರೇಟ್ ಮಾಡ್ಬೋದು ಲೈಫ್ ನ. ದುಡ್ಡಿದ್ರೆ ಡೈಲಿ ಸೆಲೆಬ್ರೇಷನ್ ಲೈಫು. ದುಡ್ಡಿಲ್ಲ ಅಂದ್ರೆ ಶಿವು ಹೆಂಗಿದ್ದಾದ್ರು ಹಿಂಗ ಆಗ್ಬಿಟ್ಟ, ಸುದೀಪ್ ಹೆಂಗಿದ್ದಾದ್ರು ಈ ತರ ಆಗ್ಬಿಟ್ಟ, ಜೀವನ ಎಲ್ಲ ಹಿಂಗೆ ನೋಡ್ಕೊಂಡು ಕೊನೆಗೆ ಒಂದಿನ
ಬಾಯ್ ಅಂದಾಗ ನಮ್ಮ ಜೊತೆಗೆ ಯಾರು ಇಲ್ಲ, ಯಾರು ಪಕ್ಕದವ್ರಿಗೂ ಗೊತ್ತಿರಲ್ಲ. ಬಾಯ್ ಅಂದ್ರೆ ಯಾರೋ ಇದ್ರಂತೆ ಹೋದ್ರಂತೆ. ಸರ್ ಎಲ್ಲರೂ ಹಿಸ್ಟ್ರಿ ಆಗ್ಬೇಕು, ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಬೇಕು. ನಾವು ಇಲ್ಲಿದ್ದಾಗೂ ಹಿಸ್ಟ್ರಿ ರಿಪೀಟ್ ಆಗ್ಬೇಕು, ಅದು ಸಕ್ಸಸ್ ಅಂದ್ರೆ. ಹಿಸ್ಟ್ರಿನ ಕ್ರಿಯೇಟ್ ಮಾಡಬೇಕು. ನಾವು ಇಲ್ಲ ಅಂದ್ರೂ ಕೂಡ, ನಮ್ಮ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಕೂಡ ಹಿಸ್ಟ್ರಿ ಯಾವತ್ತೂ ರಿಪೀಟ್ ಆಗ್ತಾ ಇರಬೇಕು. ಕರೆಕ್ಟ್ ಅಲ್ವಾ? ಆ ತರ ಒಂದು ಸಕ್ಸಸ್ ನಮ್ಮ ಲೈಫಲ್ಲಿ ಆಗ್ಬೇಕು. ಅದಾಗಬೇಕು ಅಂದ್ರೆ ನಮ್ಮ ವಿಷನ್ ಕರೆಕ್ಟ್ ಆಗಿರ್ಬೇಕು. ಸೊ ನಮ್ಮ ವಿಷನ್ ಏನಿದೆ, ನಿಮ್ಮ ವಿಷನ್ ಏನಿದೆ ನೋಡೋಣ. ಎಸ್, ಕ್ರಿಯೇಟಿಂಗ್ ಆನ್ ಎಂಪ್ಲಾಯ್ಮೆಂಟ್ ವಿತೌಟ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಇದೆಲ್ಲ ಆಲ್ರೆಡಿ ಮೋಸ್ಟ್ಲಿ ಮಾತಾಡಿರ್ಬೇಕೇನೆ. ಮಾತಾಡಿದಾರ? ಓಕೆ, ಫಾಸ್ಟ್ ಮೂವ್ ಮಾಡಿ. ಇದೆಲ್ಲ ಒಂದಷ್ಟು ಪಾಯಿಂಟ್ಸ್ ಇದೆ. ಓಕೆ, ಸಿ, ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು. ಎರಡು ತರ ಡಿಫರೆನ್ಸ್ ನಾನೇ ಹೇಳ್ತೀನಿ ಇವಾಗ. ನಮ್ಮಲ್ಲಿ ನೀವೆಲ್ಲ ಯಾರು ಎಂಪ್ಲಾಯ್ಸ್ ಅಲ್ಲ, ನಿಮಗೆ ಆದಂತ ಒಂದು ಟೈಮ್ ಫ್ರೀಡಮ್ ಇದೆ. ನಿಮಗೆ ಬೇಕಂದಾಗ ಬಿಸ್ನೆಸ್ ಮಾಡಬಹುದು, ಬೇಡ ಅಂತ ಮನೇಲಿ ಇರ್ಬೋದು, ನಿಮ್ಮನ್ನ ಯಾರು ಕೇಳಲ್ಲ. ಅದೇ ತರ ನಮ್ದೊಂದು ಬ್ಯಾಕ್ ಎಂಡ್ ಟೀಮ್ ಇದೆ, ಅಲ್ಲೊಂದು ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಒಂದು ಸ್ಟೋರ್ ಅಲ್ಲಿ ಮೋರ್ ದೆನ್ 15 to 20 ಪೀಪಲ್ ಅಟ್ ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ 3 ಸ್ಟೋರ್ ಕಂಪ್ಲೀಟ್ ನಮ್ಮ ಕಂಟ್ರೋಲ್ ನಡೀತಾ ಇದೆ. ಒಂದು ಸ್ಟೋರ್ ಅಲ್ಲಿ 20 ಜನ ಅಂದ್ರೆ 3 ಸ್ಟೋರ್ ಎಷ್ಟಾಯ್ತು? 60 ಜನ. ಪ್ಲಸ್ ಬ್ಯಾಕ್ ಎಂಡ್ ಟೀಮ್ ಒಂದು 15 ಜನ ಇದ್ದಾರೆ. ಎಷ್ಟಾಯ್ತು? 75 ಜನ. ಇಟ್ಸ್ ಎ ಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಡೈರೆಕ್ಟ್ ಆಗಿ ಕಂಪ್ನಿ ಅವ್ರಿಗೆ ಸ್ಯಾಲರಿ ಪೇ ಮಾಡ್ತಾ ಇದೆ. ಡೈರೆಕ್ಟ್ ಆಗಿ ಅವ್ರ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀವಿ. ಕರೆಕ್ಟಾ? ಸೊ ನಾವು ಕೂಡ ಇಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಬಹುದು ನಿಮ್ಗೆ ಟೈಮ್ ಫ್ರೀಡಮ್ ಜೊತೆಗೆ. ಬಟ್ ಇವಾಗ ನಾವೆಲ್ಲಿ ನಮ್ಮ ರಾಜಶೇಖರ್ ಸರ್ ನಾಳೆ ರಜಾ ಬೇಕು, ಏನಕ್ಕ ರಜಾ ಕೇಳ್ತೀವಿ. ವೈಭವ್ ಸರ್ ಹುಷಾರಿಲ್ಲ ರಜಾ ಬೇಕು, ಯಾಕ್ರಿ ವೈಭವ್ ರಜಾ ಆಗ್ತೀರ ಅಂತ ಕೇಳ್ತೀವಿ. ನಿಮ್ಮನ್ನ ಯಾರು ಕೇಳ್ತಾರ? ಸೊ ಹೊರಗಡೆ ನಿಮ್ಮೊಂದು ಎಂಪ್ಲಾಯ್ಮೆಂಟ್ ಇದೆ ಅಂತ ಹೇಳಿದ್ರೆ ಕಂಡೀಷನ್ಸ್ ಅಪ್ಲೈ. ಇಲ್ಲಿ ನಾವು ಕೂಡ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಕ್ ಹೊರಟಿದೀವಿ. ಎರಡು ತರ, ಒಂದು ಡೈರೆಕ್ಟ್ಲಿ ಮತ್ತೆ ಇಂಡೈರೆಕ್ಟ್ಲಿ. ಡೈರೆಕ್ಟ್ ಆಗಿ ಒಂದು 75 ಜನಕ್ಕೆ ಇವತ್ತು ಕೆಲಸ ಕೊಟ್ಟಿದೀವಿ. ಈ ವರ್ಷ ಮುಗಿಯಷ್ಟರಲ್ಲಿ ಆ 75 ಇರೋದು ಕೊನೆಯ ಪಕ್ಷ ನನ್ನ ಪ್ರಕಾರ ಒಂದು 750 1,000 ಜನ ಎಂಪ್ಲಾಯ್ಮೆಂಟ್. ಯಾಕೆ ಅಂದ್ರೆ ಅಷ್ಟು ಸ್ಪೀಡಲ್ಲಿ ನಮ್ಮ ಒಂದು ಗ್ರೋತ್ ಇದೆ ಇವಾಗ. ಅದಾದ್ಮೇಲೆ ವುಮೆನ್ ಎಂಪವರ್ಮೆಂಟ್. ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಯಾರು ತುಂಬಾ ಜನ ಲೇಡೀಸ್ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಬರ್ತಾರೆ. ಐ ಆಮ್ ವೆರಿ ಹ್ಯಾಪಿ. ಲೇಡೀಸ್ ಕೂಡ ಕರೋಡ್ಪತಿ ಆಗಬೇಕು. ಇಲ್ಲಿ ಬಿಸ್ನೆಸ್ ಅಲ್ಲಿ ಶಿವು, ಸುದೀಪು, ಉದಯ್, XYZ ಅವರಷ್ಟೇ ಅಲ್ಲ, ನಿಮ್ಗೂ ಸೇಮ್ ಆಪರ್ಚುನಿಟಿ, ಸೇಮ್ ಈಕ್ವಲ್ ಆಪರ್ಚುನಿಟಿ ಇದೆ. ನೀವು ಇವತ್ತು ಡಿಸೈಡ್ ಮಾಡಿದ್ರೆ ನಾರಿ ಮುನಿದರೆ ಗಾದೆ ಬೈಕೊಂಡ್ಬಿಡಿ, ಗಾದೆ ಅಷ್ಟೇ ಅಲ್ವಾ? ಏನ್ ಬೇಕಾದ್ರೆ ಮಾಡ್ಬೋದು. ಸೊ ನಾವು ಕೂಡ ಅಷ್ಟೇ ವುಮೆನ್ ಎಂಪವರ್ಮೆಂಟ್ ಜೊತೆಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ಪ್ಯೂರ್ಲಿ ಇಂಡಿಯನ್ ಬೇಸ್ಡ್ ಕಂಪನಿ, ನೋ ಫಾರಿನ್ ಇನ್ವೆಸ್ಟ್ಮೆಂಟ್. ಎಷ್ಟು ಪ್ರೌಡ್ ಅಂತ ಹೇಳಿದ್ರೆ ಇವತ್ತು ಯಾವುದೇ ತರ ಒಂದೇ ಒಂದು ಸಿಂಗಲ್ ರುಪಿ ಬೇರೆ ಕಡೆ ತಗೊಂಡಿಲ್ಲ ನಾವು. ಇವತ್ತು ಎಷ್ಟೊಂದು ಕಂಪನಿಗಳು ನಮಗೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾ ಅಪ್ರೋಚ್ ಇದೆ, ಬಟ್ ನಾವು ಅಕ್ಸೆಪ್ಟ್ ಮಾಡಿಲ್ಲ. ಇವತ್ತು ದುಬೈಯಿಂದ ಆಪರ್ಚುನಿಟಿ ಇದೆ ನಮಗೆ, ಸಿಂಗಪೂರ್, ಮಲೇಷಿಯಾ, ಅಲ್ಲಿ 2 ಕಂಪನಿಯಿಂದ ಆಪರ್ಚುನಿಟಿ ಬಂದಿದೆ. ಅಂಡ್ US ಬೇಸ್ಡ್ ಒಂದು ಕಂಪನಿಯಿಂದ ಒಂದು ಏಂಜಲ್ ಇನ್ವೆಸ್ಟ್ಮೆಂಟ್, ಅಲ್ಲಿಂದ ನಮ್ಗೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಇದೆ. ಬಟ್ ನಿಮಗೆ ಆ ಒಂದು ಅವಕಾಶನ ಕೊಟ್ಟಿದ್ದೀವಿ. ಆಲ್ರೆಡಿ ಇಲ್ಲಿ ಬಂದು ಮಾತಾಡ್ತಿರೋ ಶೇರ್ ಹೋಲ್ಡರ್ಸ್, ಇವತ್ತು ಅದನ್ನ ನೀವು ತಗೊಂಡಿಲ್ಲ ಅಂದಿದ್ರೆ ಆ ಬೆನಿಫಿಟ್ ಯಾರಿಗೆ ಹೋಗ್ತಿತ್ತು? ಅವರಿಗೆ ಹೋಗ್ತಿತ್ತು. ಸೊ ನನ್ನ ಉದ್ದೇಶ ಯಾರೋ ಕೊಡೋದನ್ನ ನಮ್ಮಲ್ಲಿರೋಗೆ ವಾಪಸ್ ಕೊಡ್ಬೇಕು ಅನ್ನೋ ಉದ್ದೇಶ. ಬಟ್ ಅದನ್ನ ಬೇರೆ ತರ ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡ್ತಾರೆ, ನಾಳೆ ಓಡೋಗ್ಬಿಡ್ತಾರೆ. ಪಾಪ ನಿರ್ಮಲಾ ಮೇಡಮ್ ಇಲ್ಲಿದ್ರು, ಅವ್ರ ಬೇಡ ಟೆನ್ಷನ್. ಯಾಕೆ ಟೆನ್ಷನ್ ಅಂದ್ರೆ ಸುದೀಪ್ ಬೇಜಾನ್ ಕಾಟ ಕೊಟ್ಟಿರ್ಬೇಕು. ಕೊಟ್ರ ಮೇಡಮ್ ಅವ್ರು ನಿಮಗ್ ಕಾಟ ಕೊಟ್ರೆ ಇವ್ರು ನನ್ನ ಕಾಟ ಕೊಡ್ತಾರೆ. ಯಾರು ಎಲ್ಲ ದುಡ್ಡು ಕಲೆಕ್ಟ್ ಮಾಡ, ನಾನು ಬೇರೆ ಕಾರ್ ತಗೊಳ್ತೀನಿ ಅದೇ ದುಡ್ಡಲ್ಲಿ. ಏನ್ ಮಾಡೋದೀಗ? ಸಿ, ಜನಗಳ ಥಿಂಕಿಂಗ್ ಹಂಗಿದೆ. ಸಿ, ನಾವು ದುಡ್ಡು ತಗೋಬೇಕು ಅಂತಂದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಕ್ಕಿದ್ರೆ ನಮ್ಮ ಹತ್ರ ಅಂತ ಬ್ಯೂಟಿಫುಲ್ ಆಪರ್ಚುನಿಟಿ ಇದೆ. ಕೋಟಿಗಟ್ಟಲೆ ಜನ ಬಂದು ಬಿಸ್ನೆಸ್ ಮಾಡ್ತಾರೆ, ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಲ್ವಾ? ಸೊ ಏನಕ್ಕೆ ಮಾಡಿದ್ವಿ? ವಾಪಸ್ಸು ನಮ್ಮಲ್ಲಿರೋ ಬೆಳಿಬೇಕು ಅನ್ನೋದೇ ಅಷ್ಟೇ ಉದ್ದೇಶ. ನೀವು ಕೆಲಸ ಮಾಡ್ತಿರೋ, ಇನ್ಕಮ್ ಬರುತ್ತೋ ಬಿಡ್ತಿರೋ ಅದು ಬೇರೆ, ಬಟ್ ಇಲ್ಲೊಂದು ಪ್ಯಾಸಿವ್ ಇನ್ಕಮ್ ನಿಮಗೆ ಬರುತ್ತೆ. ಅದು ಹೇಗೆ? ವಿತ್ ಗ್ಯಾರಂಟಿ. ನಾವು ಏನ್ ಹೇಳಿದೀವಿ ಅದನ್ನ ಮಾಡಿದೀವಿ. ಎಷ್ಟೊಂದು ಕಂಪ್ನಿಗಳು ಬರುತ್ತೆ. ಇಲ್ಲಿಂದ ಒಂದಷ್ಟು ಜನ ಲಾಸ್ಟ್ ಇಯರ್ ಇಲ್ಲೇ ಕುತ್ಕೊಂಡಿದ್ರು. ಪಾಪ ಅವ್ರಿಗೆ ಈಗ ನೆನ್ನೆ ಒಂದು 2 days ಮುಂಚೆ ಅವರು ಫೋನ್ ಮಾಡಿದ್ರು, ಸಾರ್ ನಮ್ಮ ಮನೆಗೆ ಬಂದಿದ್ರು ಸರ್, 2 ತರ ಕಾನ್ಸೆಪ್ಟ್ ಇದೆ ಸರ್ ಹತ್ರ.
ಒಂದು 40 ಡೇಸ್ನ 45 ಡೇಸ್ನ ಅಲ್ಲ 45 ಡೇಸ್ಗೆ ಡಬಲ್ ಅಂತೆ, ಇನ್ನೊಂದು 6 ಮಂತ್ಸ್ 1 ಇಯರ್, ಒಂದು 45 ಡೇಸ್ ಇನ್ನೊಂದು 400 ಡೇಸ್. ಚೂಸ್ ವಿಚ್ ಒನ್ ಯು ವಾಂಟ್. ಇಲ್ಲ ಗ್ಯಾರಂಟಿ ವಾರಂಟಿ ನನಗೆ ಗೊತ್ತಿಲ್ಲ. ನೋಡಿ ಸರ್, ಐ ಆಮ್ ವೆರಿ ಕ್ಲಿಯರ್. ನಾನು ಹುಟ್ಟಿದ್ದು ಕನಕಪುರದಿಂದ ಮುಂದೆ 35 ಕಿಲೋಮೀಟರ್ ನಮ್ದು ಊರು, ಸಣ್ಣ ಹಳ್ಳಿ, ತುಂಬಾ ಜನ ಗೊತ್ತಿಲ್ಲ. ಅದಾದ್ಮೇಲೆ ಇಲ್ಲಿಂದ ಒಂದು 11-12 ಕಿಲೋಮೀಟರ್ ಹೋದ್ರೆ ನನ್ನ ಮನೆ. ಯಾರಾದ್ರೂ ಮನೆ ಅಡ್ರೆಸ್ ಎಲ್ಲ ಬೇಕಾದ ಲೊಕೇಶನ್ ಕೊಡ್ತೀನಿ. ನೀವು ಯಾರು ಬರ್ತಾರಲ್ಲ ಸರ್, ನಾನು ಕ್ರಿಪ್ಟೋ, ನಾನು ಡಬಲ್ ಟ್ರಿಬಲ್ ಅಂತ ಅವ್ರೊಂದು ಆಧಾರ್ ಕಾರ್ಡು ಮತ್ತೆ ಅವ್ರೊಂದು ಮನೆ ಅಡ್ರೆಸ್ ಇಸ್ಕೊಳ್ಳಿ. ಅಷ್ಟು ಇಸ್ಕೊಳ್ಳಿ, ಮಿಕ್ಕಿದ್ದು 100 ಕೋಟಿ ಬೇಕಾದ್ರೆ ನಾನೇ ಇನ್ವೆಸ್ಟ್ ಮಾಡಿ. ಒಬ್ರು ಕೊಡ್ಲಿ ನೋಡೋಣ. ಯಾಕಂದ್ರೆ ಅವ್ರಿಗೂ ಗೊತ್ತು ಯಾವಾಗ ಇದು ಓಡೋಗುತ್ತೆ ಅಂತ, ಅವ್ರಿಗೆ ಗೊತ್ತಿಲ್ಲ. ಹೇಳೋದು ಒಂದೇ ಡೈಲಾಗ್. ನೋಡಿ ಸರ್, ಇದು ಗ್ಯಾರಂಟಿ ಏನೂ ಇಲ್ಲ. ಎಷ್ಟು ದಿನ ದುಡ್ಡು ಬರುತ್ತೆ ಅಷ್ಟು ದಿನ ಬಾಚಿಸ್ಕೊಂಡ್ಬಿಡೋಣ. ಏನು ಪಾಪ ಕಂಪ್ನಿ ಓಪನ್ ಮಾಡೋದು ದಡ್ಡನ್ ಮಗ. ಇವ್ರು ಬಾಚ್ಕೊಂಡ್ರೆ ಅವ್ರು ನೋಡ್ಕೊಂಡು ಕೂತಿರ್ತಾನ, ಇವ್ರು ಬಾಚಕ್ ಮುಂಚೆ ಅವ್ನು ಬಾಚ್ಕೊಂಡು ಓಡಾಗಿರ್ತಾನೆ. 100% ರಿಸ್ಕ್, 200% ಪ್ರಾಫಿಟ್. 100% ರಿಸ್ಕ್ ಆದ್ಮೇಲೆ 200% ಪ್ರಾಫಿಟ್ ಎಲ್ಲ ಬರುತ್ತೆ, ಹಾಗೆ ಹೋಗುತ್ತೆ. ಸೊ ನಮ್ದ್ರಲ್ಲಿ ನೋ ರಿಸ್ಕ್, ನೋ 100%, 200% ಪ್ರಾಫಿಟ್, 3% ಇಟ್ ಇಸ್ ದ ವೆರಿ ಸ್ಟ್ಯಾಂಡರ್ಡ್. ನಿಮ್ ದುಡ್ಡು ಎಲ್ಲಿದೆ ಸರ್? ಸೂಪರ್ ಮಾರ್ಕೆಟ್ ಓಪನ್ ಮಾಡಿದೆ ಸರ್, ನಮ್ದೇ ಲೇಔಟ್ ಇದೆ ಸರ್. ಯಾರು ನಂಬಿಕೆ ಇಲ್ಲ ಅಂದ್ರೆ ಬಂದ್ರೆ ನಾಳೆ ಮುಗಿಸ್ಕೊಂಡು ಬಂದ್ರೆ ನಮ್ಮ ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತೀನಿ, ತಗೊಂಡು ಹೋಗ್ತಾರೆ. ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ಸೊ ಏನ್ ಬೇಕು? ಸೆಕ್ಯೂರ್, 100% ಸೆಕ್ಯೂರ್ ಆಗಿದೆ ನಿಮ್ ದುಡ್ಡು. ಎಷ್ಟೋ ಜನ, ಒಂದಷ್ಟು ಜನ ಹೋದ್ಮೇಲೆ ಚೂ ಬಿಟ್ರು, ಸಾವಿರ ನನಗೆ ಬೇಡ ವಾಪಸ್ ದುಡ್ಡು ಕೊಡಿ, ನನಗೆ ಬೇಡ ವಾಪಸ್ ದುಡ್ಡು ಕೊಡಿ ಕೊಟ್ವಿ. ಅದ್ರಲ್ಲಿ ಯಾರೋ ಮೊನ್ನೆ ಸುದೀಪ್ ಫೋನ್ ಮಾಡಿದ್ರು, ಸಾರ್ ಅವ್ರಿಗೆಲ್ಲ ಹೇಳ್ಬಿಟ್ರು, ಅದಕ್ಕೆ ತಗೊಂಡ್ಬಿಟ್ಟೆ, ವಾಪಸ್ ಹಾಕ್ತೀನಿ ಸರ್ ಅಂತ. ನಮ್ ಜಯನಗರ ಆಫೀಸ್ ರೋಡ್ಗೂ ಸೇರಿಸ್ಬೇಡಿ ಅವ್ರನ್ನ ಅಂತ ಹೇಳಿ, ಆಫೀಸ್ನೆಲ್ಲ ಆ ರೋಡ್ಗೂ ಸೇರಿಸ್ಬೇಡಿ ಅಂತ ಹೇಳಿ. ನಂಬಿಕೆ ಇದ್ರೆ ಇರಿ, ನಂಬಿಕೆ ಇಲ್ಲ ಅಂದ್ರೆ ಆಚೆ ಕಡೆ ಒಬ್ಬರೇ. ನಾವೆಲ್ಲ ಏನಾದ್ರು ಬಂದು ಭಿಕ್ಷೆ ಬೇಡಿಲ್ಲ ದುಡ್ಡು ಬೇಕು ಅಂತ. ನಿಮಗೆ ನಾವು ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಹತ್ರ ಒಂದು 35 lakhs 40 lakhs ಏನೋ ಇನ್ವೆಸ್ಟ್ಮೆಂಟ್ ಬಂದಿದೆ, ಶೇರ್ಸ್ 35 ಲಕ್ಷ.